BSPL ಸ್ಥಾಪನೆ ಬೇಡವೇ ಬೇಡ ಬೇಡವೇ ಬೇಡ ಬೇಕೇ ಬೇಕು ಬೇಕೇ ಬೇಕು BSPL ಸ್ಥಾಪನೆ ಬೇಡವೇ ಬೇಡ ಬೇಡವೇ ಬೇಡ ರೈತರ ಭೂಮಿ ನುಂಗುವ ಕಾರ್ಖಾನೆಗಳನ್ನು ಒಪ್ಪೋದಿಲ್ಲ ಒಪ್ಪೋದಿಲ್ಲ ರೈತರ ಭೂಮಿ ನುಂಗುವ ಕಾರ್ಖಾನೆಗಳಿಗೆ ಧಿಕ್ಕಾರ ಜನಗಳೇ ಒಂದಾಗಿ ಜನಗಳೇ ಒಂದಾಗಿ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಗೆ ದಿನಾಂಕ 24/2/2025 ಬಹಳ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಹಾಗಾದರೆ ಅದು ಏನಾಗಿದೆ, ಏನು ನಡೀತಿದೆ, ಏನು ನಡೆದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ನನ್ನ ಬರುವ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಯಾವೊಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಿಟ್ಟಿಲ್ಲ, ರಾಜ್ಯ ಹೆದ್ದಾರಿಗಳನ್ನು ಬಿಟ್ಟಿಲ್ಲ, ಊರುಗಳನ್ನು ಬಿಟ್ಟಿಲ್ಲ, ನಗರವನ್ನು ಬಿಟ್ಟಿಲ್ಲ, ರೈತರ ಹೊಲ ಗದ್ದೆಗಳನ್ನು ಬಿಟ್ಟಿಲ್ಲ, ಬೆಟ್ಟ ಗುಡ್ಡಗಳನ್ನು ಬಿಟ್ಟಿಲ್ಲ, ಎಲ್ಲವನ್ನು ನಾಶ ಮಾಡಿ ಗಿಡಮರಗಳನ್ನು, ರೈತರ ಭೂಮಿಗಳನ್ನು ನಾಶ ಮಾಡಿ, ರೈತರನ್ನು ನಾಶ ಮಾಡಿ, ಪರಿಸರವನ್ನು, ವಾತಾವರಣವನ್ನು ನಾಶ ಮಾಡಿ, ತಮ್ಮ ಸರ್ವಾಧಿಕಾರದಿಂದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಈ ಸುತ್ತಲೂ ಈ ಏರಿಯಾದಲ್ಲಿ ಎಲ್ಲವನ್ನು ನಿರ್ನಾಮ ಮಾಡಿ ತಮ್ಮ ಜಾಗವನ್ನು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿವೆ. ಕೊಪ್ಪಳದ ಗಿಣಗೆರ ಗ್ರಾಮ ತಾಂಡ, ಕನಕಾಪುರ ಗ್ರಾಮ ತಾಂಡ, ಅಲ್ಲಾನಗರ, ಕಿಡದಾಳ, ಬಸಾಪುರ, ಬೇವಿನಹಳ್ಳಿ, ಹಿರೇಕಾಸನಕಂಡಿ, ಚಿಕ್ಕಬಗನಾಳ್, ಹಿರೇಬಗನಾಳ್, ಹಾಲವರ್ತಿ, ಕುಣಿಕೆರಿ ತಾಂಡ ಸೇರಿದಂತೆ ಸುತ್ತಮುತ್ತಲೂ ಬಹಳಷ್ಟು ಹಳ್ಳಿಗಳಲ್ಲಿ ಈ ಕೊಪ್ಪಳ ನಗರದಲ್ಲಿ ಆವರಿಸಿಕೊಂಡು, ಇಡೀ ರಸ್ತೆಗಳನ್ನು ಆವರಿಸಿಕೊಂಡು ಜನರು ತಿರುಗಾಡಲು ಜಾಗದ ಇಲ್ಲದಂತೆ ಇನ್ನಿತರ ಯಾವುದೇ ವಾಹನಗಳು, ದ್ವಿಚಕ್ರ ವಾಹನಗಳು ತಿರುಗಾಡದಂತಹ ರೀತಿಯಲ್ಲಿ ಈ ಸುತ್ತಮುತ್ತಲು ಸ್ಪಾಂಜ್ ಐರನ್ ಕಾರ್ಖಾನೆಗಳು, ಉಕ್ಕಿನ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಸಿಮೆಂಟಿನ ಕಾರ್ಖಾನೆಗಳು, ಸ್ಟೀಲ್ ಪ್ಲ್ಯಾಂಟ್ಗಳು ಹಾಗೂ ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯ ಕಾರ್ಖಾನೆಗಳು ತುಂಬಿಕೊಂಡು ಬಿಟ್ಟಿವೆ. ಇದರ ಜೊತೆಗೆ ಹಲವಾರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಕಂಪನಿಗಳು, ಚಿಕ್ಕ ಪುಟ್ಟ ಕಾರ್ಖಾನೆಗಳು ಇದ್ದು ಇವೆಲ್ಲವೂ ಕೂಡ ನಿಯಮ ಮೀರಿ ಹೊಗೆಗಳನ್ನು, ಧೂಳನ್ನು ಬಿಡುತ್ತಾ ಪರಿಸರ ಮಾಲಿನ್ಯವನ್ನು, ಜಲ ಮಾಲಿನ್ಯವನ್ನು ಮಾಡುತ್ತಾ ಜನರ ಅನಾರೋಗ್ಯಕ್ಕೆ ಕಾರಣವಾಗಿರುವಂತಹ ಈ ಫ್ಯಾಕ್ಟ್ರಿಗಳು ಮತ್ತೆ ದೊಡ್ಡ ದೊಡ್ಡ ಹಣಸ್ಥಾವರಗಳನ್ನು ಸ್ಥಾಪನೆ ಮಾಡುವತ್ತ ಹೊರಟಿವೆ. ಅದರಲ್ಲೂ ಬಹುಮುಖ್ಯವಾಗಿ MISL, GMSL, ಬಲ್ಡೋಟಾ ಸ್ಟೀಲ್ ಕಾರ್ಖಾನೆಯಂತೂ ತಾನು 1000 ಎಕರೆ ಭೂಮಿಯನ್ನು ಖರೀದಿಸಿ ಹಾಲವರ್ತಿಯಿಂದ ಕೊಪ್ಪಳ ಹೊಸಪೇಟೆಯ NH ವರೆಗೂ ವಿಸ್ತರಿಸಿ ಆ ರಸ್ತೆಯನ್ನು ಆಕ್ರಮಣ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ. ಮುಖ್ಯವಾಗಿ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಈ ಬಲ್ಡೋಟಾ ಕಂಪನಿಯು ತನ್ನ ದೊಡ್ಡ ಮಟ್ಟದ ಬಾಹುಬಂಧವನ್ನು ವಿಸ್ತರಿಸಿ ಇಡೀ ನಗರವನ್ನೇ, ಇಡೀ ಜಿಲ್ಲೆಯನ್ನೇ ಆಕ್ರಮಿಸುವಷ್ಟು ದೊಡ್ಡ ಮಟ್ಟದಲ್ಲಿ 1000 ಎಕರೆ ವಿಸ್ತೀರ್ಣದಲ್ಲಿ 54,000 ಕೋಟಿ ಹಣದ ಬಂಡವಾಳವನ್ನು ಹೂಡಿ ಇಡೀ ದೊಡ್ಡ ಮಟ್ಟದಲ್ಲಿ ಈ ಫ್ಯಾಕ್ಟ್ರಿ ವಿಸ್ತರಣೆ ಮಾಡಿರುವಂತಹ ಒಂದು ಸರ್ಕಾರ ನೀಡಿರುವಂತಹ ಅನುಮತಿಯನ್ನು ರದ್ದು ಮಾಡುವಂತೆ ಕೋರಿ ಹೋರಾಟ ಪ್ರಾರಂಭವಾಗಿದೆ. ಅದರಲ್ಲಿ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು, ಶ್ರೀ ಗವಿಮಠ ಕೊಪ್ಪಳರವರು ತಮ್ಮ ಹೆಜ್ಜೆಯನ್ನು ಇಟ್ಟು ಈ ಹೋರಾಟದ ವಿರುದ್ಧವಾಗಿ ತನ್ನ ಭಕ್ತರ ರಕ್ಷಣೆಗಾಗಿ, ಪರಿಸರದ ರಕ್ಷಣೆಗಾಗಿ ಒಂದು ಜನಪರವಾದಂತಹ ಜನಾಂದೋಲನವನ್ನು ಸೃಷ್ಟಿ ಮಾಡಿ ಈ ಫ್ಯಾಕ್ಟ್ರಿಗಳನ್ನು ತೊಲಗಿಸಲು ಒಂದು ಹೋರಾಟಕ್ಕೆ, ಜನರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಕೊಪ್ಪಳದಲ್ಲಿ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನು ಮಾಡಿ, ಬೃಹತ್ ಜನಾಂದೋಲನವನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿರುವಂತಹ ಈ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಕ್ರಮವನ್ನು ಜರುಗಿಸುತ್ತೆ ಅನ್ನುವಂಥ ಪರಿಸ್ಥಿತಿ ನೋಡಬೇಕಾದ ಪರಿಸ್ಥಿತಿ ಇದೆ. ಯಾಕಂದರೆ ಯಾವುದು ನಡೆಯಲ್ಲ ಅನ್ನುವಂಥ ಜನಾಭಿಪ್ರಾಯ ನೋಡಿದರೆ ಈ ಫ್ಯಾಕ್ಟ್ರಿಗಳು ದೊಡ್ಡ ಮಟ್ಟದಲ್ಲಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಹಬ್ಬಿಕೊಂಡಿವೆ ಅಂತಲೇ ಹೇಳ್ಬೋದು. ಭೂತಾಕಾರದ ಬಲ್ಡೋಟಾ MISL ಜೊತೆಗೆ
ದೊಡ್ಡ ದೊಡ್ಡ ಇನ್ನೂ ಹಲವಾರು ಕಂಪನಿಗಳು ಈ ಕೊಪ್ಪಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವು ಸುತ್ತಮುತ್ತಲಿನ ವಾತಾವರಣವನ್ನು ಕಲ್ಮಶ ಮಾಡಿ ಸ್ಕೂಲ್ಗಳಲ್ಲಿ, ರಸ್ತೆಗಳಲ್ಲಿ, ಮನೆಗಳಲ್ಲಿ, ಹೊಲಗದ್ದೆಗಳಲ್ಲಿ ತನ್ನ ಧೂಳಿನ ಪರಿಸರವನ್ನು ನಾಶ ಮಾಡಿ ಜನರಲ್ಲಿ ಆರೋಗ್ಯವನ್ನು ಹದಗೆಡಿಸಿದೆ ಅಂತಲೇ ಹೇಳ್ಬೋದು. ಎಕ್ಸ್ ಇಂಡಿಯಾ ಕಂಪನಿ, ದೈವದೋಷ್ ಕಂಪನಿ, ಕಲ್ಯಾಣಿ ಕಂಪನಿ, ಕಿರ್ಲೋಸ್ಕರ್ ಕಂಪನಿ, ಹೊಸಪೇಟೆ ಸ್ಟೀಲ್ಸ್ ಕಂಪನಿ, ಮುಕುಂದ್ ಸುಮಿ ಕಂಪನಿ, ಹರೇ ಕೃಷ್ಣ ಕಂಪನಿ, ಸ್ವಾಮಿನಿ ಸ್ಟೀಲ್ಸ್, ವನ್ಯ ಸ್ಟೀಲ್ಸ್, ಸಾಯಿ ಅಖಿಲ ಸ್ಟೀಲ್ಸ್, ಭದ್ರಾ ಸ್ಟೀಲ್ಸ್, LIC ಕಂಪನಿ, ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ, HRG ಕಂಪನಿ ಸೇರಿದಂತೆ ಇನ್ನು ಹಲವಾರು ಕಂಪನಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಈ ಕೊಪ್ಪಳ ಸುತ್ತಮುತ್ತಲು ಆವರಿಸಿಕೊಂಡು ಕೊಪ್ಪಳವನ್ನು ನುಂಗಿ ಹಾಕಿದೆ ಅಂತಲೇ ಹೇಳ್ಬೋದು. ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನಾ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ, ವಿವಿಧ ರೀತಿಯ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕೊಪ್ಪಳ ಜಿಲ್ಲೆಯಿರುವಂಥ ಎಲ್ಲ ಸಂಘಟನೆಗಳು ಒಗ್ಗೂಡಿಕೊಂಡು ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕರೆ ನೀಡಿದಂತಹ ಈ ಕರೆಯಲ್ಲಿ ಒಗ್ಗಟ್ಟಿನಿಂದ ಒಂದಾಗಿ ಸೇರು ಈ ಕೊಪ್ಪಳ ಬಂದ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ 24/2/2025 ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸದಿದ್ದ ಪಕ್ಷದಲ್ಲಿ ಇನ್ನು ದೊಡ್ಡ ಮಟ್ಟದ ಹೋರಾಟ ಕೂಡ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಈ ಹೋರಾಟದ ಮುಖಾಂತರ ನೀಡಿದ್ದಾರೆ. ಈಗಾಗಲೇ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಜಾತ್ರೆಗೂ ಮುಂಚೆಯೇ ಮುಖ್ಯಮಂತ್ರಿಗಳ ಜೊತೆ, ಸಚಿವರ ಜೊತೆ ಮಾನ್ಯ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಬಾರಿ ಮಾತಾಡಿ ಇಲ್ಲಿನ ಸಮಸ್ಯೆಯ ಕುರಿತು ವಿವರಣೆಯನ್ನು ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಅದಕ್ಕೆ ಯಾವುದೇ ರೀತಿಯಿಂದ ಇನ್ನೂ ಕ್ರಮ ಆಗಿಲ್ಲ ಹಾಗೂ ಈ ಕಂಪ್ನಿಗಳು ಅದೇ ರೀತಿಯಿಂದ ಕಾರ್ಯನಿರ್ವಹಿಸ್ತಿದ್ದಾವೆ. ಅದಕ್ಕೋಸ್ಕರನೇ ಈ ಹೋರಾಟ ಹಾಗೂ ವಿವಿಧ ಸಂಘಟನೆಗಳು ಸುಮಾರು ತಿಂಗಳುಗಳಿಂದ ಮನವಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರೂ ಕೂಡ ಯಾವುದೇ ರೀತಿಯಿಂದ ಕ್ರಮವನ್ನು ಕೈಗೊಂಡಿರಲಿಲ್ಲ. ಅದಕ್ಕೋಸ್ಕರ ಈ ದೊಡ್ಡ ಮಟ್ಟದ ಆಂದೋಲನ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕೊಪ್ಪಳ ಶ್ರೀ ಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ದೊಡ್ಡ ಕಾರ್ಯಕ್ರಮವನ್ನು, ಜನಾಂದೋಲನವನ್ನು ಮುನ್ನಡೆಸಿ ಬೃಹತ್ ಮಟ್ಟದ ಜನಸಾಗರದ ಮುಂದೆ ಈ ಫ್ಯಾಕ್ಟರಿಯ ವಿರುದ್ಧ ಗುಡುಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಭಕ್ತರಿಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ನಾನಿದ್ದೇನೆ, ನಿಮಗೆ ಪರಿಸರ ನಾಶ ಆಗೋಕ್ಕೆ ಬಿಡಲ್ಲ, ನಮ್ಮ ಭೂಮಿ ನಾಶ ಆಗೋಕ್ಕೆ ಬಿಡಲ್ಲ, ಊರು ನಾಶ ಆಗೋಕ್ಕೆ ಬಿಡಲ್ಲ, ಕೊಪ್ಪಳ ನಾಶ ಆಗೋಕ್ಕೆ ಬಿಡಲ್ಲ, ಈ ದುರಂತಮಯ ಫ್ಯಾಕ್ಟ್ರಿಗಳನ್ನು ಸುಮ್ಮನೆ ಬಿಡಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರಿ ಯುದ್ಧಕ್ಕೆ ರೆಡಿಯಾಗಿ ಜನರ ಸಮಕ್ಷಮದಲ್ಲಿ ಮಾತಾಡ್ತಿದ್ದಾರೆ. ಅದೇನು ಹೇಳಿದ್ದಾರೆ, ಯಾರಿಗೆ ಏನು ಬಿಸಿ ಮುಟ್ಟಿಸಿದ್ದಾರೆ ಅಂತ ನೋಡೋದಾದರೆ ಬನ್ನಿ. 15, 20, 30 ವರ್ಷಗಳಿಂದನೂ ಈ ಕಾರ್ಖಾನೆಗಳ ಸಮಸ್ಯೆ ಇದೆ. ಹಲವಾರು ರೀತಿಯ ಹೋರಾಟಗಳು ನಡೆದಿವೆ. ಆದರೆ ಅವರು ದೊಡ್ಡ ಡೊಂಬರಾಟವನ್ನು ಆಡಿ ಎದುರಾದವರಿಗೆ ಹಣದ ಅಂಶವನ್ನು ಒಡ್ಡಿ ಹೋರಾಟಗಳನ್ನು ಹತ್ತಿಕ್ಕಿಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಸಮಸ್ಯೆ ಹಾಗೆ ಉಳಿದುಕೊಂಡು ಬಿಟ್ಟಿದೆ. ಇದರಲ್ಲಿ ಯಾವೊಬ್ಬ ಸಂಘಟನೆ ಕೂಡ, ಯಾವೊಬ್ಬ ಹೋರಾಟಗಾರರು ಕೂಡ ಕಾರ್ಖಾನೆಗಳ ಬಾಹುಬಲದ ಮುಂದೆ ನಿಲ್ಲೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆ ದೊಡ್ಡ ದೊಡ್ಡ MLAಗಳು, MPಗಳು ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಸರ್ಕಾರಗಳಿದ್ದರೂ ಕೂಡ ಈ ಫ್ಯಾಕ್ಟ್ರಿಗಳ ಮೇಲೆ ಯಾವುದೇ ರೀತಿಯಿಂದ ಕಾನೂನು ಕ್ರಮವನ್ನು ಜರುಗಿಸೋಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಸರ್ಕಾರಗಳು ಕೂಡ, ಮೋದಿ ಅಂತ ಪ್ರಧಾನಿಗಳು ಕೂಡ ಈ ಫ್ಯಾಕ್ಟ್ರಿಗಳ ವಿರುದ್ಧ, ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳು ಕೂಡ ಈ ಫ್ಯಾಕ್ಟ್ರಿಗಳ ವಿರುದ್ಧ ಏನೂ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಇದರಲ್ಲಿ ಜನಪ್ರತಿನಿಧಿಗಳು ಕೂಡ ಈ ಕಂಪನಿಗಳಿಗೆ ಸಾಥ್ ನೀಡಿವೆ ಅನ್ನುವಂಥ ಮಾತು ಬಹಳಷ್ಟು ದಿನಗಳಿಂದಲೂ ಕೇಳಿ ಬರ್ತಾ ಇದೆ. ಶ್ರೀ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿದ ಮೇಲೆ ಎಲ್ಲರೂ ಹೊರಗೆ ಬಂದುಬಿಟ್ಟಿದ್ದಾರೆ. ಎಲ್ಲಿ ತಾನು ಹೊರಗೆ ಬಿದ್ದುಬಿಡ್ತೀನೋ, ಎಲ್ಲಿ ನೆಕ್ಸ್ಟ್ MLA MP ಎಲೆಕ್ಷನಲ್ಲಿ ನಾ ಸೋತ್ಬಿಡ್ತೀನೋ, ಎಲ್ಲಿ ನಾನು ZP TP ಎಲೆಕ್ಷನಲ್ಲಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ನಾ ಸೋತ್ಬಿಡ್ತೀನೋ ಅಂತ ಹಲವಾರು ಮುಖಂಡರು, ರಾಜಕೀಯ ವ್ಯಕ್ತಿಗಳು ಈಗ ಹಣ್ಣುಗಾಯಿ ನೀರುಗಾಯಿ ಆಗಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಹೋರಾಟಕ್ಕೆ ಅವರ ಪಕ್ಕದಲ್ಲೇ ಕೂತು ದೊಡ್ಡ ಹೋರಾಟಗಾರರ ರೀತಿ ಫೋಜ್ಗಳನ್ನು ಕೊಡುತ್ತಿರುವಂತಹ ಸನ್ನಿವೇಶಗಳು ಕೂಡ ಈ ಸಭೆಯಲ್ಲಿ ಕಾಣ್ತಾ ಇದೆ ವೀಕ್ಷಕರೇ.
ಗವಿಸಿದ್ದೇಶ್ವರ ಸ್ವಾಮೀಜಿಗಳೇ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ ಈಗ. ಹಾಗಾದರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಶಾಸಕರು, ಸಂಸದರು, ಉಸ್ತುವಾರಿ ಸಚಿವರುಗಳು, MLCಗಳು ಬೇಕಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದರೆ ಇವರು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಒಬ್ಬ ಸ್ವಾಮೀಜಿಗಳು ಜನರಿಗೆ ಶಿಕ್ಷಣವನ್ನು, ಜನರಿಗೆ ಭಕ್ತಿಯ ಸಾಗರವನ್ನು, ಜನರಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸುತ್ತಿರುವಂಥ ಆಧ್ಯಾತ್ಮಿಕ ಧರ್ಮಗುರುಗಳು ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಗವಿಮಠದವರು ರಸ್ತೆಗೆ ಇಳಿಯುವಂಥ ಪರಿಸ್ಥಿತಿ ಬಂದಿದೆ ಎಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ರಾಜಕಾರಣಿಗಳಿಗೆ, ಶಾಸಕರಿಗೆ, ಸಚಿವರುಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ ಹಾಗೂ ಇರುವಂಥ ಎಲ್ಲ ಸಂಘ ಸಂಘಟನೆಯ ಒಳಗರವರಿಗೆ ಈ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಅಂತಲೇ ಹೇಳ್ಬೋದು. ಹಾಗೂ ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ನಾಚಿಕೆ ಆಗಬೇಕು. ಯಾಕಂದರೆ ಎಲ್ಲ ಪರಿಸ್ಥಿತಿ, ಎಲ್ಲ ಸಮಸ್ಯೆ ಗೊತ್ತಿದ್ದು ಸುಮ್ಮನೆ ಇಷ್ಟು ದಿನ ಇದ್ದಾರಂದರೆ ಅದು ಏನಂತಲೇ ಹೇಳ್ಬೋದು. ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅಂತಲೂ ನಾವು ತಿಳ್ಕೊಬೋದು ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಲೇಟಾಗಿ ಆದರೂ ಹಲವಾರು ಸಂಘಟನೆಗಳು ಒಂದಾಗಿ ಜನರ ಹತ್ತಿರ ಹೋಗಿ ಜನರಿಗೆ ತಿಳುವಳಿಕೆಯನ್ನು ನೀಡಿ ಅದರ ಮುಖಾಂತರ ಈ ಹೋರಾಟಕ್ಕೆ ಮುನ್ನಡೆ ಬರೆದಿರುವಂತಹ ಈ ಹೊಸ ಹೊಸ ಸಂಘಟನೆಗಳಿಗೆ ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ. ಸರ್ಕಾರಗಳಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳು, ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕು, ಯಾವುದೇ ಒಂದು ಅನುಮತಿಯನ್ನು ನೀಡಬೇಕಾದ್ರೆ ಶಾಸಕರಿಗೆ, ಸಚಿವರಿಗೆ, ಲೋಕಸಭಾ ಸದಸ್ಯರುಗಳಿಗೆ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ವಿಷಯ ಗೊತ್ತಾಗಿ ಆಗುತ್ತೆ. ಆದರೆ ಈ ಬಲ್ಡೋಟಾ ಕಂಪನಿಯ ವಿಸ್ತರಣೆ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಗೆ 54,000 ಕೋಟಿ ಬಂಡವಾಳವನ್ನು ಹಾಕಿ ಸರ್ಕಾರ ಅದಕ್ಕೆ ಅನುಮತಿ ನೀಡಿದೆ ಅಂತ ಹೇಳಿದರೆ ಈ ಸಚಿವರು, ಶಾಸಕರು, ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸ್ವತಃ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅದು ಮನವರಿಕೆಯಾಗಿ ಸಂಬಂಧಪಟ್ಟವರಿಗೆ ಉಗಿದಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲದೆ ಈ ಕಾರ್ಖಾನೆಗಳ, ಅಣುಸ್ಥಾವರಗಳ, ಅದರಲ್ಲೂ MSPL ಬಲ್ಡೋಟಾ ಕಂಪನಿಯ ಬೃಹತ್ ವಿಸ್ತೀರ್ಣ ಸರ್ಕಾರ ನೀಡಿರುವಂಥ ಅನುಮತಿ ಪತ್ರವನ್ನು ರದ್ದುಪಡಿಸಿಕೊಂಡೇ ನೀವು ಕೊಪ್ಪಳ ನಗರಕ್ಕೆ ಬನ್ನುವಂಥ ಒಂದು ತಾಕೀತನ್ನು ಕೂಡ ಮಾನ್ಯ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಮಾನ್ಯ ಶಾಸಕರಿಗೆ, ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ ಒಂದು ಖಡಕ್ ಆದಂಥ ಒಂದು ಸಲಹೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಗವಿಸಿದ್ದೇಶ್ವರ ಸ್ವಾಮೀಜಿಗಳ ವೇದ ವಾಕ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ತನ್ನ ಜನರಿಗೋಸ್ಕರ, ತನ್ನ ಭಕ್ತರಿಗೋಸ್ಕರ, ತನ್ನ ನಾಡಿಗೋಸ್ಕರ, ತನ್ನ ನಗರಕ್ಕೋಸ್ಕರ, ತನ್ನ ಜಿಲ್ಲೆಗೋಸ್ಕರ ಈ ಒಂದು ಕಠಿಣವಾದ ಒಂದು ಮಾತನ್ನು ಅವರಿಗೆ ಹೇಳಿದ್ದಾರೆ. ಇಲ್ಲದಿದ್ದ ಪಕ್ಷದಲ್ಲಿ ನೀವು ಕೊಪ್ಪಳದಲ್ಲಿ ಎಂಟ್ರಿ ಆಗಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು, ಶ್ರೀ ಗವಿಮಠ ಕೊಪ್ಪಳದವರ ಸಂದೇಶ ಏನಿತ್ತು, ಅವರ ಅಭಿಪ್ರಾಯ ಭರವಸೆ ಏನಿತ್ತು ಇಲ್ಲ ಫ್ಯಾಕ್ಟ್ರಿಗಳು ಬರಬೇಕು, ಆಶೀರ್ವಚನದ ಮೂಲಕ ಫ್ಯಾಕ್ಟ್ರಿಗಳು ಬಂದರೆ ಯುವಕರಿಗೆ ಉದ್ಯೋಗ ಸಿಗ್ತದೆ. ನಾನು ಇದನ್ನು ಒಪ್ಕೊತೇನೆ. ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾ ಹೇಳ್ಯಾರ. ಕಾರ್ಖಾನೆಗಳು ಬೇಕು, ಆದ್ರೆ ಎಷ್ಟು ಬೇಕು ಅನ್ನೋದು ಮುಖ್ಯ. ಯಾವ ಭಾಗಕ್ಕೆ ಎಷ್ಟು ಬೇಕು. ಈಗ ಕೊಪ್ಪಳ ತಾಲೂಕೇನಿದೆ, ನಾ ಹೇಳೋದು ಬರೀ ಕೊಪ್ಪಳ ತಾಲೂಕು. ನಮ್ಮ ಯಾರೋ ಹುಡುಗರು ಒಂದು ಡಾಟಾ ಕೊಟ್ಟರು ನನಗೆ. ಸುಮಾರು 202 ಫ್ಯಾಕ್ಟ್ರಿ ಬರೀ ಕೊಪ್ಪಳ ತಾಲೂಕಿನಾಗ ಅದ. ಅದರೊಳಗೆ 25ರಿಂದ 30 ಇವು ಉಗುಳ ಕಾರ್ಖಾನೆ, ವಾಂತಿ ಮಾಡ್ಕೊಳ್ಳೋ ಕಾರ್ಖಾನೆಗಳು. ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ, ಮತ್ತು ಇದು ನೀವು ಗಿಣಿಗೇರಿ ಹಿಡ್ಕೊಂಡು ಅಲ್ಲಾನಗರ್, ಕರ್ಕಿಹಳ್ಳಿ, ಗಿಣಿಗೇರಿ, ಅಲ್ಲಾನಗರ್, ಕಾಸನಕಂಡಿ, ಬಗನಾಳ್, ಆಮೇಲೆ ಚಿಕ್ಕಬಗನಾಳ್, ಕುಣಿಕೇರಿ, ಲಾಚನಕೇರಿ, ಕುಣಿಕೇರಿ ಹೋತು. ಈಗ ಮತ್ತೆ ನೆಕ್ಸ್ಟ್ ಮುದ್ದಬಳ್ಳಿ, ಗೊಂಡಬಾಳ ಹತ್ರ, ಹ್ಯಾಟಿ ಹತ್ರ ಮತ್ತು ಶುಗರ್ ಫ್ಯಾಕ್ಟ್ರಿ ಬರ್ತೈತಂತ. ಮತ್ತು ಮುಂದೆ ಹಂಗೆ ಅಲ್ಲಿಂದ ಚಿಕ್ಕಸಿಂದೋಗಿ ಡಂಬ್ರಳ್ಳಿ, ನಾವು ಡಂಬ್ರಾಟ ಆಡ್ಕೊಂತ ಹೋಗೋದು ಅಷ್ಟೇ ಅವ್ರು ಕೂಡ. ಮತ್ತು ಹಂಗೆ ಹೋಗ್ತಾರ ಅವರು. ಮತ್ತು ಈ ಕಡೆ ಭಾಗಕ್ಕೆ ಅರಸನಕೇರಿ ಈ ಕಡೆ ಎಲ್ಲ ಮತ್ತು ಅಣುವಿದ್ಯುತ್ ಸ್ಥಾವರ. ನಾನು ನಿಮಗೆ ಕೇಳೋದು, ಸುಮ್ಮನೆ ಸಾಮಾನ್ಯವಾಗಿ ವಿಮರ್ಶಿದೆ, ಯಾರು ಟೀಕೆ ಅಂತಲ್ಲ. ಮತ್ತು ಈ ಕಡೆ ಬೆತ್ತಗಲ್ಲ ಅರಸನಕೇರಿ ಭಾಗನ ಹೋತು, ಈ ಕಡೆ ಗಿಣಿಗೇರಿ ಹಿಡ್ಕೊಂಡು ಈ ಹೊಳಿ ದಾಟದ ಮೇಲೆ ಅಲ್ಲಿ ಎಲ್ಲ ಹುಲಿಗ್ಯಾಗು ಫ್ಯಾಕ್ಟ್ರಿ ಅದಾವೆ.
ಅಲ್ಲಿಂದ ಹಿಡ್ಕೊಂಡು ಇಡೀ ಮಣ್ಣಲ್ಲ ಚಿನ್ನ ಬೆಳೆಯುವಂಥ ಭೂಮಿ ಅದು. ಕುಡಿಯೋ ನೀರು ಹೆಂಗಿರ್ತಾವೆ ಎಲ್ಲ ದಿವಸ ಪೇಪರ್ನಾಗ ಗೊತ್ತಿರಲ್ಲ ಹಸಿರು ಬಂದೈತಿ ಅಂತ. ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಮತ್ತು ಬ್ಯಾಸಿಗೆಗೆ ಓಸು ಹೋಗಿ ಹೊಳಿಗೆ ಸೇರ್ತಂದ್ರೆ ಏನು ಕುಡಿಬೇಕು ನಾವೆಲ್ಲ? ಮತ್ತು ಇದನ್ನು ಯಾರು ಕೇಳೋರು ಇದನ್ನು? ಮತ್ತು ಇಷ್ಟು ಕೃಷಿ ಭೂಮಿ ಅದಾವ, ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದು 200 ಎಕರೆ ತಗೋತಾರ ಅಂತೇಳಿರಿ ಪ್ರಶ್ನೆಯಲ್ಲಿ, 200 ಎಕರೆ ತಗೊಂತಾರ. ಅದು ಬಿಡುವ ಹೊಗೆ ಸುತ್ತಮುತ್ತ 10 ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡ್ತೈತೆ. ಆ 200 ಎಕರೆ ಸಮಸ್ಯೆ ಇಲ್ಲಿ, ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಐತಿ. ಇದು ಎಷ್ಟೋ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಇಂಡಿಯಾ ಡಿಜಿಟಲ್ ಆಗಲಿ, ಗೂಗಲ್ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಭೂಮಿ ತಾಯಿನೇ ಬೇಕು ಅನ್ನೋದು ನಾವು ಸತ್ಯ ತಿಳ್ಕೊಬೇಕು. ಏನು ಉಣ್ಣುವ ರೊಟ್ಟಿ ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಳಕ್ಕಾಗುತ್ತಾ ನಮಗೆ? ಆಗಲ್ಲ. ಅದಕ್ಕೆ ಇಷ್ಟು ಮನ್ಯಾಗ ವಯಸ್ಸಾಮಾನ್ಯ ನಾನು ಬಗನಾಳಿಗೆ ಹೋಗಿದ್ದೆ, ಅವು ಹೆಣ್ಮಕ್ಳು ಮುದುಕಿಯರು ಕೈ ಹಿಡ್ದಿಡ್ದಪ್ಪ ಇದನ್ನ ಏನು ಮಾಡ್ಬೇಕಪ್ಪ ನಾವು? ಇಲ್ಲಿ ಎಲ್ಲ ಹೊಲ ಐತಿ, ಮನೆ ಐತಿ, ಇಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ, ಮತ್ತು ಇದನ್ನ ಜಾಗ ಬಿಟ್ಟು ನಮಗೆ ಹೋಗೋಕ್ಕೂ ಆಗೋದಿಲ್ಲ. ಈ ಪರಿಸ್ಥಿತಿ ಒಳಗೆ ಹೆಂಗೆ ಬದುಕಬೇಕು ಮನುಷ್ಯ? ಎರಡನೇ ವಿಚಾರ ಏನು ಅಂದ್ರೆ, ಬಹಳ ಮಂದಿಗೆ ಭಾರಿ ಕುತೂಹಲ ಈಗ ಏನು ಅಂದ್ರೆ, ಅಜ್ಜರ ಜಾತ್ರೆಯಾಗ ನನಗೆ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂದರು. ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗೆ ಬರ್ತೀವಿ ಅಂದ್ರೆ ಕೇಳ್ಬೇಕನ್ನೋದು. ನೀವು ಈ ಕಾರ್ಯಕ್ರಮಕ್ಕೆ ಬಂದವರು ಕಡಿಮೆ ಅದ್ರಿ, ಇದನ್ನ ಕೇಳಕ್ಕೆ ಬಂದವರು ಭಾಳ ಮಂದಿ ಇದ್ರಿ. ನೀವೆಲ್ಲ ಜಾತ್ರೆಯಾಗ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗೆ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ ಅಂದವರು ಅವರ. ಈಗ ಈ ಫ್ಯಾಕ್ಟ್ರಿ ಬಂತಂದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ಅಂತ ಹೇಳಿದವ್ರು ಅವರ. ಹೆಂಗೆ ಬಂದರು? ಯಾಕೆ ಬಂದೆ? ಬರ್ಬೇಕಾತೇನು? ನೀವು ನೋಡಿ, ಕೊಪ್ಪಳದ ಸುತ್ತ ಹಳ್ಳಿಗಳು, ನಾವೊಬ್ಬನೇ ಅಲ್ಲ, ಮಠದ 18 ಜನ ಸ್ವಾಮಿಗಳು, ಮಠದ ದಾಸೋಹ. ನಿಮ್ಮ ಮನೆಗೆ ಬರ್ತೀನಿ ನಾನು, ಮನೆಗೆ ಬಂದು ಪಾತ್ಪೂಜೆ ಮಾಡ್ಕೊಂಡಿರಿ, ನನ್ನ ಜೋಳಿಗೆ ಕಾಣಿಕ ಹಾಕಿರಿ, ರೊಕ್ಕ ಕೊಟ್ಟಿರಿ, ಮಠಕ್ಕೆ ಧಾನ್ಯ ಕೊಟ್ಟಿರಿ, ಇಸ್ಕೊಂಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೋ, ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟು, ಮಠದ ಮಕ್ಕಳಿಗೆ ಭಿಕ್ಷಾ ಕೊಟ್ಟು, ಮಠದ ದಾಸೋಗ ನಡೆಸಿದಂಥ ಭಕ್ತರ ಕಷ್ಟದೊಳಗಿದ್ದಾಗ ಒಂದು ಧ್ವನಿ ಎತ್ತಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ವಿರುದ್ಧ ನಾನು ಹೇಳಿದ್ದು ಸತ್ಯ, ಆದರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳ್ಳೋಕ್ಕಾಗೋದಿಲ್ಲ. ನನಗಿದನ್ನೆಲ್ಲ ಪರಿಸ್ಥಿತಿ ಅದನ್ನು ಗೋಳು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿನಿ. ನನ್ನ ಭಕ್ತರಿಗೆ ಕಷ್ಟ ಬಂದು, ಇದು ಯಾವುದೇ ಜಾತಿ ಹೋರಾಟ ಅಲ್ಲ, ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ, ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತಿ. ನಾವು ಉಳಿಬೇಕಾಗೈತಲ್ಲ, ಅದಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾ ಯಾರಿಗೆ ಕೇಳಿಲ್ಲ, ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ. ನನ್ನ ಆತ್ಮಸಾಕ್ಷಿ ಏನು ಹೇಳ್ತು ಅಂದ್ರೆ, ಇಲ್ಲ, ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರೂ ಕೇಳಿಲ್ಲ. ಕೇಳದೇ ಇರುವಾಗ ಅಜ್ಜ ನೀವು ಒಂದು ಹೇಳಲೇಬೇಕು, ಮುಂದಿಂದ ನನಗೆ ಗೊತ್ತಿಲ್ಲ, ನಾ ಹೇಳದೇ ಇದ್ರೆ ತಪ್ಪಾಗುತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರನ್ನು ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಹೇಳಿದೆ. ಇದನ್ನು ಮಾಡಬೇಕು ಮಕ್ಕಳಿಗೆ, ಇದನ್ನು ಮಾಡಬೇಕಲ್ಲ ನಾವು ಹೇಳೋದು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆಗೆ ಬೆಂಕಿ ಬಿದ್ದರೆ ನಡಿಬಹುದು, ಭೂಮಿಗೆ ಬೆಂಕಿ ಬಿದ್ದರೆ ಎಲ್ಲಿ ನಿಲ್ತೀರಿ ಹೇಳ್ರಪ್ಪ ನೀವು? ಒಲೆಗೆ ಬೆಂಕಿ ಬಿದ್ದರೆ ಹೊರಗೆ ಬರ್ತೀರಿ, ಭೂಮಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋಗ್ತೀರಿ ನೀವೆಲ್ಲ ಹೊಸರು? ನಾರಿ ಮನೆಯಲ್ಲಿ ಕಳುವಡೆ, ಬೇಲಿ ಕೈಯ ಮೈವೆಡೆ, ನಾರಿ ಮನೆಯಲ್ಲಿ ಕಳುವಡೆ. ಮುಂದಿನ ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ, ಆದರೆ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ, ಗವಿಸಿದ್ದಪ್ಪಜ್ಜನ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಲಿಲ್ಲ ಅನ್ನುವ ಆತ್ಮಸಾಕ್ಷಿಯ ವಿರುದ್ಧ ನಾನೆಂದು ನಡ್ಕೋಬಾರ್ದು ಅನ್ನುವ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಹೇಳಿದೆ. ನಾನು ಇದಕ್ಕೆ ಅವರೆಲ್ಲ
ಹಿರಿಯರು ಬಂದರು, ಅಜ್ಜವರು ನೇತೃತ್ವ ವಹಿಸ್ಬೇಕು ಇದಕ್ಕಂತ. ಎಲ್ಲ ಹಿರಿಯರು ಮತ್ತು ಸಂಘಟನೆಯವರು ಬಂದು ಹೇಳಿದ್ರು ಅಜ್ಜವ್ರು ನೇತೃತ್ವ ವಹಿಸ್ಬೇಕು. ನಾ ಅಂದೇನು ಕೊಪ್ಪಳದಾಗ ನಾ ಒಬ್ಬನೇ ಇರ್ತೀನಿ, ನನ್ನ ನೇತೃತ್ವ ವಹಿಸಕ್ಕೆ ನೀವು ಯಾರೋ ಗಾಳಿ ಗಿಳಿ ಉಸಿರಾಡಲ್ಲ ಏನು, ನನಗೆ ಮುಂದೆ ಬಿಟ್ಟು ಆಮೇಲೆ ಹಿಂದುಳಿಬೇಕನ್ನೋರು. ನಾ ಯಾವ ಇದಕ್ಕೂ ನೇತೃತ್ವ ವಹಿಸೋದಿಲ್ಲ. ನನ್ನ ಮೊನ್ನೆ ಏನು ಜಾತ್ರೆಗೆ ಹೇಳಿನಲ್ಲ ಅದಕ್ಕೆ ಬದ್ಧದಿಲ್ಲ. ನಾನು ತಿಳಿತೀನಿ, ನಾನು ಯಾವುದೇ ನೇತೃತ್ವಗಳಿಗೆ, ಸಂಘಟನೆಗಳಿಗೆ, ಮುಖಂಡತ್ವ, ನೇತೃತ್ವ ಅಂತ ಏನೂ ಇಲ್ಲ. ಆದರೆ ಇದನ್ನು ಹೇಳಬೇಕಾಗಿತ್ತು, ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನೆಲ್ಲರಿಗೂ ಬರಲಿಕ್ಕೆ ಹೇಳಿದ್ದೇನೆ, ನಿಮಗೆ ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೆ. ಇದನ್ನು ಹೇಳಬೇಕು, ಇದನ್ನು ನಿಮಗೆ ಹೇಳಾಕತ್ತೀನಿ. ಆಮೇಲೆ ಮೂರನೇದ್ದು, ಯಾಕೆ ಅಜ್ಜವ್ರು ಇದನ್ನು ಕರೆ ಕೊಟ್ಟರು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳಿ. ಮೂರನೇದ್ದು, ಈಗ ಏನೇನೋ ಮಾತಾಡ್ತಿರ್ತೀವಿ, ಮಾತಾಡುವಾಗ ಈಗ ನೀವು ಫೋನ್ನವರು, ಮೀಡಿಯಾದವರು ಯಾವಾಗ ಕಟ್ ಮಾಡ್ತಿರೋ, ಯಾರನ್ನ ಕಟ್ ಮಾಡ್ತಿರೋ ಗೊತ್ತಾಗೋದು. ಅದನ್ನು ಏನು ಕಟ್ ಮಾಡಿ ಯಾವ್ದಾರ ಪೋಸ್ಟ್ ಮಾಡಿ ಏನೇನೋ ಬಿಡ್ತೀರಿ. ಅವು ಮೊನ್ನೊಬ್ಬ ಒಂದು ಬಿಟ್ಟಿದ್ದ, ಕಾರ್ಖಾನೆಗಳ ವಿರುದ್ಧ ಗವಿಶ್ರೀಗಳು ಸೊಡ್ಡು ಹೊಡೆದಿದ್ದಾರೆ. ನಾಂದೆ ಬಪ್ಪರೇನ್ಯ, ಕಾರ್ಖಾನೆಗಳ ವಿರುದ್ಧ ಸೊಡ್ಡು ಹೊಡೆದಿದ್ದಾರೆ. ಕಾರ್ಖಾನೆಗೆ ಹೋಗಿ ದುಡ್ಡು ಹೊಡೆವ ಅವ, ಸೊಡ್ಡು ಹೊಡೆವನ. ಹೌದಲ್ರಿ? ಅಂದ್ರೆ ದುಡ್ಡು ಇವ್ರು ಹೊಡ್ಕೊಂತ ಅಡ್ಡಾಡೋರು, ಸೊಡ್ಡು ನನಗೆ ಹೊಡ್ಯಕ್ಕೆ ಹಚ್ಚೋರು. ನಿಮ್ಮ ಗೆರಿ ಎಲ್ಲ ಬಲ್ಲೆ. ನಾನು 35 ವರ್ಷ ಆತಿ ಊರಾಗಿದ್ದು. ಎಷ್ಟು ಮಂದಿ ಸ್ವಾಮಿಗಳಿಗೆ ಸೊಡ್ಡು ಹೊಡಿಸಿ ಮಣ್ಣು ಮುಗಿಸಿಲ್ಲ ನೀವು? ಅಂದ್ರ ಕೇಳಿ ಇನ್ನೂ ಐತೇಳ್ರಿಪ್ಪ, ಮುಂದಿನ್ನೂ ಭಾಳ ಅದಾವ ನಿಮ್ಗೆ ಹೇಳೋದು. ಸ್ವಲ್ಪ ನಾವು ಸ್ವಲ್ಪ ಬೈಲಿಗೆ ಬಿದ್ದಂಗಾಗೈತಿ. ಏನು ಹಿಂಗೆ ಸೊಡ್ಡು ಹೊಡಿಸಿ ಸ್ವಾಮಿಗಳನ್ನ ಉಬ್ಬಿಸಿ ಏನೇನು ಮಾಡಿಲ್ಲ ನೀವೆಲ್ಲ ಭಕ್ತರು, ಗೊತ್ತಿಲ್ಲ ನಮಗೆ. ಆದ್ರೆ ನನಗೆ ಅದ್ರ ಪ್ರಶ್ನೆ ಇಲ್ಲ, ಈ ನಾಡಿನ ಮಕ್ಕಳ ಪ್ರಶ್ನೆ. ನಾ ಗವಿಸಿದ್ಧ ಪದ್ಧತಿ ಎಷ್ಟು ಪ್ರೀತಿಸ್ತೀನಿ, ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಅಂದ್ರೆ ಖುಷಿ ಆಗತ್ತೆ ನನಗಷ್ಟೇ. ಇನ್ನು ನಿಮ್ಮ ಬಗ್ಗೆ ಹೇಳಬೇಕಾಗಿತ್ತು. ಮತ್ತೊಬ್ಬ ಅವನ ಪೋಸ್ಟ್ ಮಾಡಿದ್ದಾನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಗವಿಶ್ರೀ. ನೀವು ಯಾವಾಗಾರ ಕೇಳಿರಿ, ನಾನು ಇಷ್ಟು ವರ್ಷ ಜೀವನದಾಗ ಯಾರು ನನಗ ಗುಡಿಗೆ ಹೋಗ್ಯಾರ ಭಾಳ ಮಂದಿ. ಇನ್ನೊಂದು ಪೆಗ್, ಇವೆರಡ ಅಂಗಡಿ ಬಂದಾವ ಅದ್ರ ಮುಂದೆ. ಇದನ್ನ ಬೆಳೆಸ್ಯಾರ ಅಷ್ಟು. ಅಲ್ಲಿ ಏನದಾವ ಹೇಳಿ? ರನ್ನ ಈ ನಾಡು, ಈ ದೇಶ, ಕೊಪ್ಪಳ ಎಷ್ಟು ಎಂಥ ಭೂಮಿ, ಬಿಳಿ ಅರಳೆಯಂತೆ, ಗಂಗಾಜಲದಂತೆ, ಕೊಪ್ಪಣಾಚಲದಂತೆ ಪವಿತ್ರ ಮಾದುದತ್ತಿ ಮಬ್ಬೆ ಚರಿತ. ಕೊಪ್ಪಳ ಎಷ್ಟು ಪವಿತ್ರ ಅಂದ್ರೆ ಬಿಳಿ ಅರಳೆಯಂತೆ. ಈ ಊರು ಎಷ್ಟಿತ್ತು ಅಂದ್ರೆ ಹಿಂದಕ್ಕ, ಈಗ ಫ್ಯಾಕ್ಟ್ರಿ ಬಂದಾಗ ಅಲ್ಲ ನಾ ಹೇಳೋದು, ಇದಕ್ಕಿಂತ ಮೊದಲು ಬಿಳಿ ಅರಳೆಯಂತೆ, ಈಗ ಬರೇ ಕರಿ ಅರಳೆಯಂತೆ, ಗಂಗಾಜಲದಂತೆ. ರನ್ನ ಎಷ್ಟು ಚಲೋ ಮಾತು ಹೇಳೋಣ, ಎಷ್ಟು ಖುಷಿ ಆಗ್ತೈತೆ ಅಂದ್ರೆ, ಈಗ ಗಂಗೆಯೊಳಗೆ ಮುಳುಗಬೇಕಂತ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರಲ್ಲ, ಅವಾಗ ಗಂಗೆನೇ ತ್ರಿವೇಣಿ ಸಂಗಮ ಇದ್ದಂಗಿತ್ತು ಅಂತ ರನ್ನ ಬರೀತಾನ. ಕೊಪ್ಪಣಾಚಲದಂತೆ ಪವಿತ್ರ. ಇಂಥ ಸಾಂಸ್ಕೃತಿಕ ಊರು, ಸಾಹಿತಿಗಳ ಊರು, ಕಲಾವಿದರ ಊರು, ರೈತರ ಊರು, ಹುಟ್ಟು ಹೋರಾಟಗಾರರು, ರೈತರು. ಇದನ್ನು ತಗೊಂಡು ಹೋಗಿ ಫ್ಯಾಕ್ಟ್ರಿ ಹಾಕಿ ಬರೀ ಹೂಗಳು ತುಂಬಿಕೊಂಡು ಕುಂತರ ಏನೈತಿ ಇಲ್ಲಿ? ಅಜ್ಜರ ಮಠ ಬಿಡ್ತೀವಿ ಅಂದ್ರು ಅಜ್ಜರ ಮಠ ಬಿಡ್ತೀವಿ. ಅಜ್ಜರ್ ಅಂದ್ರೆ ಒಂದು ಧೂಳು ಕೊಟ್ಕೊಂಡು ಇಲ್ಲೇ ಕುಂದ್ರಲ್ಲ, ನಿಮ್ಮ ಊರಾಗ ನಾನು ಬೇರೆ ಕೆಲಸ ಇಲ್ಲ ಮಾಡಾಕ. ಉಳ್ದವ್ರಿಗೆ ದೊಡ್ಡವ್ರಿಗೆ ಆಯುಷ್ಯ ಭಾಳ ಐತಿ, ರೊಕ್ಕ ಭಾಳ ಐತಿ. ನಾನು ಜೀವನದೊಳಗೆ ರಾಜಿ ಆಗೋ ಮನುಷ್ಯ ಅಲ್ಲ. ಏನಾರ ಕೆಲಸ ಮಾಡ್ಬೇಕನ್ನೋ, ನಾನು ಒಳ್ಳೇದನ್ನು ಮಾಡ್ತಿರ್ಬೇಕು. ಬರೀ ಏನಾರ ಯಾರು ಹೇಳಿದ್ರೆ ಆಯ್ತ್ರಪ್ಪ ಆದವ್ರದ್ದು ಆಗೈತಿ, ನಮಗೂ ಏನಾದ್ರು ಹತ್ತಿರ ಕೂಡ ಅನ್ನೊಂದು ಹೊಂದ್ಕೊಂಡು ಐ ಡೋಂಟ್ ಲೈಕ್ ಇಟ್. ನಾನು ಅದನ್ನು ಮಾಡಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನಾನು ಏನು ಗವಿಮಠ, ಒಂದೇ ಗವಿಮಠ ಅಲ್ಲ, ಎಲ್ಲಿ ಎಲ್ಲಿ ನಿಂತಲ್ಲಿ ಗವಿಮಠವನ್ನು ಕಟ್ಟಬಹುದು. ಗವಿಸಿದ್ಧ ಅದನ್ನು ಕರುಣಿಸಿದಾನ. ಅದನ್ನು ಅಂದರೆ ಈ ಮಣ್ಣಿನ ಮಕ್ಕಳ ಬಗ್ಗೆ ಇದು ಪ್ರೇಮ ಐತಿ. ಅದಕ್ಕೆ ನಾನು ಹೇಳಿದ್ದ ಆ ತೀವ್ರತೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಮೊದಲ ನಾವು ಹೊರಗೆ ಬಂದಿದ್ದ ಕಷ್ಟ,
ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಇಲ್ಲಿ ತುಂಬ ಕಷ್ಟ. ಈಗ MSP ಅನ್ನೋರು ಹೇಳಿದ್ರು, ಅವ್ರು ಕೇಳಿದ್ರೆ ಏನು ಹೇಳ್ತಾರ, ಇಲ್ಲ ಇದು ಭಾಳ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ. ದಯವಿಟ್ಟು ಅಕಸ್ಮಾತ್ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ ಇದ್ರೆ ಈಗ ಗಿಣಿಗೇರಿಯಿಂದ ಅಪ್ ಟು ಏನು ಅಲ್ಲಿ ಕುಣಿಕೇರಿ ಮಠ ಅದಾವಲ್ಲ ಫ್ಯಾಕ್ಟ್ರಿ, ಅವಕ್ಕಷ್ಟಕ್ಕೂ ಮೊದಲು ಅಳವಡಿಸಿ ಆಮೇಲೆ ಆ ರೈತರ ಮಕ್ಕಳು ಇಲ್ಲ ಇದು ಏನೂ ಪ್ರಾಬ್ಲಮ್ ಇಲ್ಲರಿ ಇಲ್ಲಿ ಅಂತಂದ ಮೇಲೆ ನೀವು ಮುಂದುವರಿರಿ. ಅಂದ್ರೆ ಈಗ ಇರೋ ಫ್ಯಾಕ್ಟ್ರಿಗೆ ಅವ್ರದ್ದಿಲ್ಲ. ಇಲ್ಲಿ ಅಷ್ಟು ಕೊಪ್ಪಳ ತುಂಬ ಹಾಲ್ವರ್ತಿ, ಕೊಪ್ಪಳ, ನಿಮ್ಮದು ಕುಣಿಕೇರಿ ತಾಂಡ, ಇದು ಎಲ್ಲದಕ್ಕೂ ಬರ್ತೈತೆ ಧೂಳು. ಅವರು ಮೊದಲು ಹೇಳೋದು ಜರ್ಮನ್ ಟೆಕ್ನಾಲಜಿ, ಆಮೇಲೆ ಬಂದ ಮೇಲೆ ಯೂಸ್ ಮಾಡೋದು ಇಂಡಿಯನ್ ಟೆಕ್ನಾಲಜಿ, ಆಮೇಲೆ ಫ್ಯಾಕ್ಟ್ರಿ ಶುರು ಆಗಿಂದ ಲೋಕಲ್ ಬಾಯ್ ಮಾಡೋರಿಗೆ ಲಂಚ ಒಂದೆರಡು ಬಾಟ್ಲಿ ಕೊಟ್ಟು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಲೋಕಲ್ ಟೆಕ್ನಾಲಜಿ ಯಾರಿಗಾರು ಒಂದಿತ್ತು ಕುಡ್ಸೋದು, ರೊಕ್ಕ ಕೊಡೋದು, ಬಾಯಿಗೆ ಬಂದಂಗೆ ಒದರ್ಸೋದು, ಆ ಕೇಸ್ ಈ ಕೇಸ್ ಹಾಕ್ಸೋದು. ವಾಟ್ ಈಸ್ ದಿಸ್? ನಾವು ಯಾವ ರಾಜ್ಯದೊಳಗಿದ್ದೀವಿ? ಎಲ್ಲಿ ಬದುಕ್ತೀವಿ? ನಾವು ಬದುಕ್ತಾ ಇರೋದು ಕೊಪ್ಪಳನ? ಹಿಂಗೆಲ್ಲ ಆಗಬಾರ್ದನ್ನ ಹೇಳೋದು. ಅದಕ್ಕೆ ಇಂಥದ್ದು ನಿಮ್ಮ ಮಗ್ಗಲಿದ್ದಾಗ ಇದ್ರ ಬಗ್ಗೆ ನಾವು ಒಪ್ಕೋಬಾರ್ದು ಅನ್ನೋದು ನಂದು ಮೊದಲಿನಿಂದ ಕೊನೆಯವರೆಗೂ ಒಂದೇ ಮಾತು. ಐ ಅಪೋಸ್ ನಾಟ್ ಓನ್ಲಿ ಯಾವುದು MSPL ಅಷ್ಟೇ ನಾನು ಹೇಳ್ತಾ ಇಲ್ಲ, ಅದು MSPL ಇರ್ಬೋದು, ಅಣುಸ್ಥಾವರ ಇರ್ಬೋದು, ನಿಮ್ಮ ಮುದ್ದಬಳ್ಳಿ ಗೊಂಡಬಾಳ ಹತ್ರ ಇರ್ಬೋದು. ಈ ಮುದ್ದಬಳ್ಳಿ ಗೊಂಡಬಾಳ ಮುಗಿಸೋದಂದ್ರೆ ನಾಳೆ ಶಿಂದೋಗಿಗೆ ಹೋಗ್ತಾರೆ, ಆಮೇಲೆ ಡಂಬ್ರಳ್ಳಿಗೆ ಹೋಗ್ತಾರೆ, ಮುಂದೆ ಹಂಗೆ ಗುಡ್ಲಾನೂರು, ಬಚ್ಚನಹಳ್ಳಿ ಹೋಗ್ಕೊಂತ ಹಳಿ ದಂಡಿ ಹಿಡ್ಕೊಂತ ಹೋಗ್ತಾರ. ಅವರು ನಿಮ್ಗೆ ಹೊಳೆಗೆ ಮುಳುಗಿಸ್ಕೊಂತ ಹೋಗ್ತಾರ ಅಷ್ಟ. ಹಿಂಗೆ ಹೋದ್ರೆ ಊರು ತಾಲೂಕೆಲ್ಲಿ ಉಳಿತೈತೆ ಹೇಳ್ರಿ? ನಾ ಹೇಳೋ ಸತ್ಯ ಐತೆ ಇಲ್ಲೋ? ಈ ಜನಾಂದೋಲನಕ್ಕೆ ಈ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಬಯಕೆ ಈಡೇರಲಿ, ಈ ಕೊಪ್ಪಳ ಜನರ ಒಂದು ಸಮಸ್ಯೆ ಬಗೆಯಿರಲಿ ಅಂತ ಹೇಳ್ತಾ, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮಗೇನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.